ಮುಂದಿನ ಕ್ಷೇತ್ರ ಕೊಪ್ಪಳ. ಸಂಗಣ್ಣ ಕರಡಿ ಅವರು ಸಂಸದರು, ಅವರು ಆಸ್ಪಿರೆಂಟ್ ಕೂಡ. ಹಾಗೆ ನವೀನ್ ಗುಳಗಣ್ಣನವರ್, ಡಾಕ್ಟರ್ ಬಸವರಾಜ್, KS ಹಾಸ್ಪಿಟಲ್. ಈಗ ಆಸ್ಪಿರೆಂಟ್ ಸಂಗಣ್ಣ ಕರಡಿ ಅಲ್ಲಿ MP ಕೋಡಿ ಮತ್ತೆ ನಮಗೆ ಅಂತ. ಹೌದು. ಬಟ್ ನವೀನ್ ಗುಳಗಣ್ಣನವರ್ ಅವ್ರ ತಂದೆ ಈಶಣ್ಣ ಗುಳಗಣ್ಣನವರು BJP MLA ಆಗಿದ್ರು 2008 ಯಲಬುರ್ಗಾ. ಹೌದು. ಆ ಕ್ಷೇತ್ರ ಈಗ ಆಲಪ್ಪಾಚಾರ್ಗೆ ಹೋಗ್ಬಿಟ್ಟಿದೆ 18ರಿಂದ. ಹೌದು. ಆಮೇಲೆ ಇವರು BSR ಕಾಂಗ್ರೆಸ್ಗೆಲ್ಲ ಹೋಗಿ ಬಂದ್ರು. ಬಟ್ ಈಗ BJP ನಿಷ್ಠಾವಂತ ಇವ್ರು ನವೀನ್ ಗುಳಗಣ್ಣನವರು. ಇವ್ರ ತಂದೆ ಈಗ ಇವರು ಜಿಲ್ಲಾಧ್ಯಕ್ಷರು, ಇಲ್ಲಿಗೆ ಇವ್ರ ತಂದೆ ಜಿಲ್ಲಾಧ್ಯಕ್ಷ ಪಾರ್ಟಿ ಕಟ್ಟವ್ರೆ. ಸೊ ಹಾಗಾಗಿ ಯಂಗ್ಸ್ಟರ್ ಕೊಡಬೇಕು ಕೊಡಿ ಅನ್ನೋದಕ್ಕೆ ಆಲಪ್ಪಾಚಾರ್ ಕ್ಷೇತ್ರ ಹೋಗ್ಬಿಟ್ಟಿದೆ. ಹೌದು. ಈಗ ಇವ್ರಿಗೆ MPದೆ ಒಂದು ಸ್ಪೇಸ್ ಇರೋದು. ಸೊ ಆ ಕಾರಣಕ್ಕೆ ಅದೊಂದಿದೆ. ಅಂಡ್ ಇವ್ರು ಕೇಳ್ತಿಲ್ಲ, ಚಾಲ್ತಿಲ್ಲಿದೆ. ಹೌದು. ಅಂಡ್ ಡಾಕ್ಟರ್ ಬಸವರಾಜ್ KS ಹಾಸ್ಪಿಟಲ್ ಅವ್ರು ಕೇಳ್ತಾವ್ರೆ. ಕುಷ್ಟಗಿ ಮಾಜಿ ಶಾಸಕ ಶರಣಪ್ಪ ಅವ್ರ ಮಗ. ಹಾಗಾಗಿ BJP ಈಗ ಸಂಗಣ್ಣ ಕರಡಿ ಅವ್ರ ಮಗನ್ನೇ ಗೆಲ್ಸ್ಕೊಳಕ್ಕಾಗಲಿಲ್ಲ, ಸೊಸೆ ಗೆಲ್ಸ್ಕೊಳಕ್ಕಾಗಲಿಲ್ಲ. ಹೌದು. MLA ಎಲೆಕ್ಷನ್ ಅಲ್ಲಿ. ಸೊ ಹಾಗಾಗಿ ಇವೆಲ್ಲ ಇದೆ. ಬಟ್ ಕೊಪ್ಪಳ ಒಂಥರ ವಿಚಿತ್ರ. BJP ಹುಷಾರಾಗಿ ಹೆಜ್ಜೆ ಇಡಬೇಕು. ಎಡವಟ್ಟಾದ್ರೆ ಕೊಪ್ಪಳ ಕಳ್ಕೊತಾರೆ. ಹೌದು. BJP ಸೋಲ್ಸಿ ನಿಂತ ಜನಾರ್ದನ್ ರೆಡ್ಡಿ ಸವಾಲ್ ಆಗ್ತಾರೆ ಎಲ್ಲ ಕಡೆ. ಜನಾರ್ದನ್ ರೆಡ್ಡಿ ಗಂಗಾವತಿ ಇಲ್ಲಿಗೆ ಬರುತ್ತಲ್ಲ. ಹಾಗಾಗಿ ನೋಡ್ಬೇಕು ಹೆಂಗೆ ಅಂತ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿ, ಧೈರ್ಯವಾಗಿ ಬದುಕ್ತಾ ಇರ್ತಕ್ಕಂಥ ದಂಪತಿ ಅಂದ್ರೆ ಇವರಿಬ್ಬರು. ಮನೆಯಲ್ಲೇ ಬೆಟ್ಟದಷ್ಟು ಕಷ್ಟ ಇರ್ಬೇಕಾದ್ರೆ ಸಾವಿರಾರು ಫ್ಯಾಮಿಲಿಯ ಕಷ್ಟಕ್ಕೆ ಮಿಡಿಯೋದಿದೆಯಲ್ಲ, ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಪ್ರಪಂಚದ ಅತಿ ದೊಡ್ಡ ಕಾಯಿಲೆ ಬಂದ್ರು ಒಂದಷ್ಟು ತಿಂಗಳು ವರ್ಷನ ಬದುಕಬಹುದು. ಬಟ್ ನೀರಿಗೆ ಬಿದ್ರೆ ಗಂಟೆ ಲೆಕ್ಕ ಅಲ್ಲ, ನಿಮಿಷದ ಲೆಕ್ಕದಲ್ಲಿ ಪ್ರಾಣ ಹೋಗುತ್ತೆ. ನಮ್ಮ ಕರ್ನಾಟಕದಲ್ಲಿ 1000ಕ್ಕೂ ಅಧಿಕ ನೀರಿಗೆ ಬಿದ್ದಂತಹ, ಸಮುದ್ರಕ್ಕೆ ಬಿದ್ದು ಸತ್ತಂತಹ ಮೃತದೇಹಗಳನ್ನ ಮೇಲೆ ಕೆತ್ತಂತಹ ವ್ಯಕ್ತಿ. ಸೊ ಒಂದ್ ರೀತಿ ಕರ್ನಾಟಕದ ಹೆಮ್ಮೆಯ ಪುತ್ರ, ಮಣ್ಣಿನ ಮಗ ಅನ್ನೋಕ್ಕಿಂತ ಸಮುದ್ರದ ಪುತ್ರ ಅನ್ನೋ ತಪ್ಪಾಗೋದಿಲ್ಲ. ಈಶ್ವರ ಮಲ್ಪೆ ಅವರ ಸೇವೆ ನಮಗೆ ತುಂಬಾ ಖುಷಿ ತಂದಿದೆ. ಅವರಿಗೆ ಒಂದು ದೇವರು ಕೊಟ್ಟ ವರ ಅದು. ಹೇಗೆ ಒಳ್ಳೆದಕ್ಕೆ ಯೂಸ್ ಮಾಡಬೇಕು ಹಾಗೇನೆ ಯೂಸ್ ಮಾಡ್ಕೊಂಡು ಬಂದಿದ್ದಾರೆ. ಅವರ ಮುಂದೆ ನಾವು ಎಂತ ಸಲ್ಲ, ನಮ್ದೊಂದು ಅಳಿಲು ಸೇವೆ ಅಷ್ಟೇ.